ಹೀಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರುಗಳ ನಡುವೆ ಇವತ್ತು ದೊಡ್ಡ ವಾಕ್ಸಮರವೇ ನಡೆಯಿತು. ಮದ್ದೂರು ಗಲಭೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಅತ್ತ ಕೆರಳಿದಂತ ಕಾಂಗ್ರೆಸ್ ನಾಯಕರು ತಮ್ಮದೇ ಶೈಲಿಯಲ್ಲಿ ಕಮಲ ನಾಯಕರುಗಳಿಗೆ ಪಂಚ್ ಕೊಡ್ತಿದ್ದಾರೆ. ಸರ್ಕಾರದ ಕೆಲ ನಡೆಗಳನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಸರ್ಕಾರ ಬದುಕಿದೆಯಾ ಇಲ್ಲೋ ಸತ್ತಿದೆಯಾ? ಸರ್ಕಾರ ಬದುಕಿದ್ರೆ ತೋರಿಸಿ, ಅವ್ರ ಮೇಲೆ ಗುಂಡಾ ಕೇಸ್ ಹಾಕಿ ತೋರಿಸಿ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮದ್ದೂರು ಗಲಭೆ. ಗುಪ್ತಚರ ವೈಫಲ್ಯ, ಓಲೈಕೆ ರಾಜಕೀಯ, ಕೇಸರಿ ಕೆಂಡ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಮದ್ದೂರು ಗಲಭೆ ವಿಚಾರಕ್ಕೆ ಬಿಜೆಪಿ ನಾಯಕರು ಕೊಟ್ಟ ಏಟಿಗೆ ಕೈಪಡೆ ತಿರುಗೇಟು ನೀಡಿದೆ. ಒಬ್ಬರಿಗೊಬ್ಬರು ನೀನಾ ನಾನಾ ಅನ್ನೋ ರೇಂಜ್ಗೆ ವಾಗ್ಯುದ್ಧ ನಡೆಸಿದ್ದಾರೆ. ಮದ್ದೂರಿನಲ್ಲಿ ಪೊಲೀಸರು ಗುಪ್ತಚರ ವೈಫಲ್ಯದಿಂದಲೇ ಗಲಭೆ ನಡೆದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇಸರಿ ಕಂಡ್ರೇನೆ ಆಗಲ್ಲ, ಕೋಮು ಕಿಚ್ಚಿಗೆ ಸರ್ಕಾರವೇ ತುಪ್ಪ ಸುರಿತಿದೆ ಅಂತ ಕುಟುಕಿದ್ದಾರೆ. ಪೊಲೀಸ್ ಅವರು ಮುಂಜಾಗೃತವಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದೆ ಇರತಕ್ಕಂತ ಪರಿಣಾಮವಾಗೇನೆ ಈ ಬೆಳವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ. ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ಬಿಸಾಕ್ತಾರೆ. ಇವರ ನಡವಳಿಕೆನೂ ಕೂಡ ಎಲ್ಲೋ ಒಂದ್ ಕಡೆ ಇವತ್ತು ಕುಮ್ಮಕ್ಕನ್ನ ನೀಡ್ತಾ ಇದೆ. ಯಾರು ದೇಶದ್ರೋಹಿಗಳಿದ್ದಾರೆ, ಜಿಹಾದಿ ಮಾನಸಿಕ ಸ್ಥಿತಿ ಏನಿದೆ ಕೆಲವರಲ್ಲಿ, ಅವ್ರಿಗೂ ಕೂಡ ಇವತ್ತು ಧೈರ್ಯ ಬಂದಿದೆ. ಇದೇ ಕಾರಣಕ್ಕೋಸ್ಕರ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಕಾಂಗ್ರೆಸ್ನ ಓಲೈಕೆ ನೀತಿಯಿಂದಲೇ ಕಲ್ಲು ತೂರಾಟ ನಡೆದಿದೆ ಅಂತ ಕಿಡಿಕಾರಿದ್ರು. ಇತ್ತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟ ಸಚಿವ ಚಲುವರಾಯಸ್ವಾಮಿ ಬಿಜೆಪಿ ಜೆಡಿಎಸ್ ಕುಮ್ಮಕ್ಕಿನಿಂದಲೇ ಗಲಾಟೆ ನಡೆದಿದೆ ಅಂತ ಗುಡುಗಿದ್ರು. ರಾಜಕೀಯ ಮಾಡ್ಲಿಕ್ಕೆ ಕಾಂಗ್ರೆಸ್ ಪ್ರೇರೇಪಣೆ ಆಗ್ತಾ ಇದೆ. ಈಗ ರಾಜಕೀಯ ಮಾಡ್ತಿರೋರು ಅವರೇ. ಈ ಓಲೈಕೆ ರಾಜಕಾರಣದಿಂದ ಇಡೀ ರಾಜ್ಯ ಮತ್ತು ಇವತ್ತು ಈ ಜಿಲ್ಲೆ ಕೂಡ ಯಾವತ್ತೂ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗೋದಿಲ್ಲ. ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಸಂಘಟನೆಯವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು, ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್, ನಾವೇನ್ ಮಾಡಿ ಇರ್ತಾರೆ. ಬಿಜೆಪಿ ನಾಯಕರು ಕೊಡ್ತಿದ್ದ ಹೇಳಿಕೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೆರಳಿ ಹೋಗಿದ್ರು. ಬಿಜೆಪಿಗೆ ಬೆಂಕಿ ಇಡೋದೇ ಕೆಲಸ ಅಂತ ಡಿಕೆ ಚಾಟಿ ಬೀಸಿದ್ರು. ಡಿಕೆ ಮಾತಿಗೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್, ಇಷ್ಟ ದಿನ ನೀವು ಕೆಲಸ ಇಲ್ಲದೆ ರೆಸ್ಟ್ ನಲ್ಲಿದ್ರೆ ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂದ್ರು. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರಿಗೆ ಕೆಲಸ ಇಲ್ದಿರ ಅವ್ರ 5 ವರ್ಷ ಇದ್ರಲ್ಲ ರೆಸ್ಟ್ ಆಗಿ. ಇನ್ನಿರೋದು ಅವ್ರದ್ದು ಇನ್ನು 2 ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ. ಇನ್ನು 2 ವರ್ಷ ಏನೇನ್ ಮಾತಾಡ್ತಿರೋ ಮಾತಾಡಿ. 2 ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮ್ಗೆ. ಇನ್ನು ಮಂಡ್ಯ ಚಲೋ ಹಮ್ಮಿಕೊಂಡಿದ್ದ ಕೇಸರಿ ಪಡೆ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡಾವುಗಳಿದ್ರು. ಬಿಜೆಪಿಗೆ ಮಾಡೋ ಕೆಲಸ ಇಲ್ಲ, ನಾಚಿಕೆ ಮಾನ ಮರ್ಯಾದೇನೋ ಇಲ್ಲ ಅಂದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಎಂಎಲ್ಸಿ ಸಿಟಿ ರವಿ, ಕೆಲಸ ಮಾಡಬೇಕಾದವ್ರನ್ನ ಎಚ್ಚರಿಸೋದೇ ನಮ್ ಕೆಲಸ ಅಂತಂದ್ರು. ಬಿಜೆಪಿ ಅವರಿಗೆ ಇವಾಗ ಕೆಲಸ ಇಲ್ಲ. ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ, RSSನ ಮನವೊಲೈಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು. ನಮಗೆ ಅಪಾಯವನ್ನು ಗ್ರಹಿಸುವ ಸಾಮರ್ಥ್ಯ ಕೊಟ್ಟಿದ್ದಾನೆ. ಪರಿಸ್ಥಿತಿ ಏನು ಅಂತ ನಾವು ನೋಡಿದ್ದೇವೆ. ಕೆಲಸ ಮಾಡಬೇಕಾದವ್ರನ್ನ ಎಚ್ಚರಿಸೋ ಕೆಲಸ ನಮಗಿದೆ. ಅದೇನೇ ಹೇಳಿ, ಧರ್ಮಸ್ಥಳ ಬುರುಡೆ ದಸರಾ ವಿಚಾರವಾಗಿ ಒಬ್ಬರ ಮೇಲೊಬ್ಬರು ಮಾತಿನ ಬೆಂಕಿ ಮಳೆ ಸುರಿಸ್ತಿದ್ದ ರಾಜಕೀಯ ನಾಯಕರು ಈಗ ಮದ್ದೂರು ವಿಚಾರಕ್ಕೆ ಕಾಳಗದಲ್ಲಿ ತೊಡಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.